ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ. 31ನೇ ವರ್ಷದ ವಾರ್ಷಿಕೋತ್ಸವ. ಶೋಭಾ ಮೇಡಮ್ ಹಾಗೆ ಪ್ರಸನ್ನ ಸರ್ದು ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ? ಕೈ ಮುಂದೆ ಹಚ್ಚಿ ಅವರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ, ಹೀಗೆ 100 ವರ್ಷ ಅವ್ರಿಬ್ರು ಜೊತೆಗಿರ್ಲಿ ಅಂತ ಬೇಡ್ಕೋತೀನಿ. ಸೊ ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಆಯ್ತು ಸರ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೌತ್ ಆಫ್ ಯು. ಯಾವಾಗ್ಲೂ ಹಿಂಗೆ 100 ವರ್ಷ ಚೆನ್ನಾಗಿರಿ ಅಂತ ಹೇಳ್ತೀನಿ. ಸೊ ನಮ್ಮ ದೇವ್ರ ಮಕ್ಕಳ ಜೊತೆ ಯಾಕೆ ಆಚರಣೆ ಮಾಡ್ಬೇಕು ಅಂತ ಅನಿಸ್ತು ನಿಮಗೆ? ನಮ್ಗೆ ನಿಮ್ಮ ಆಶ್ರಮದ ಬಗ್ಗೆ ನಾವು ಇವಾಗಲ್ಲ, ತುಂಬಾ ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ನಿಮ್ಮ ಆಶ್ರಮದ ಬಗ್ಗೆ ತುಂಬಾ ಒಲವು ಜಾಸ್ತಿ. ಏನಂತಂದ್ರೆ ನೀವು ಇದೆಲ್ಲ ಮಾಡಿ ಆ ಬಿಲ್ಡಿಂಗ್ ಕಟ್ಟಕ್ಕೆ ಹೋದ್ರಲ್ಲ, ಅಲ್ಲಿಂದ ನಾನು ನಿಮ್ಗೆ ಫಂಡ್ ಮಾಡೋದು ಜಾಸ್ತಿ ಇದು ಮಾಡಿದೆ. ನಮ್ಮ ಮಕ್ಳುಗಳದ್ದು ಹುಟ್ಟದಬ್ಬ ಅಂತಂದ್ರೆ ನಿಮ್ಗೆ ಫಂಡ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಇದೊಂಥರ ಮೈಯೆಲ್ಲ ನನ್ನ ರೋಮ ಎಲ್ಲ ನಿಂತ್ಕೊಬಿಡ್ತು. ನಾನು ಸ್ವಲ್ಪ ಇದು ಮಾಡಲ್ಲ ಜಾಸ್ತಿ, ರೋಮ ಎಲ್ಲ ನಿಂತ್ಕೊಬಿಡ್ತು. ನನಗೆ ಏನಂತಂದ್ರೆ ಅದು ಕಾಪಾಡುತ್ತೆ ನಮ್ಮ ಮಕ್ಳಿಗೆ. ದಾನ ಧರ್ಮ ನನ್ಗೆ ಇವಾಗ ಕಾಪಾಡ್ತಾ ಇರೋದೇ ಅದು. ನಂದು ಲವ್ ಮ್ಯಾರೇಜು ಪಕ್ಕ. ಸೂಪರ್. ಲವ್ ಮಾಡಿ ನಾನು ಮ್ಯಾರೇಜ್ ಆಗಿ ಓದಿಸಿದ್ದು, ಮ್ಯಾರೇಜ್ ಮಾಡ್ಕೊಂಡು ಓದಿಸಿದ್ದು. ನನ್ನ 2 ಮಕ್ಳು ನಾವು ನಮ್ಮ ಅಲ್ಪ ಸ್ವಲ್ಪ ದಾನ ಧರ್ಮದಿಂದ ನಮ್ಮ ಮಕ್ಳುಗಳು ಇವತ್ತು ನಮ್ಮ ಮಕ್ಳುಗಳು ಅಂದ್ರೆ ನಮ್ ಖುಷಿ. ಆ ತರ ಅವ್ರೆ ಸಾಕು ನಮ್ಗೆ. ಅದೇ ಇನ್ನೇನ್ ಸಂಪಾದನೆ ಮಾಡ್ಬೇಕು ನಾವು? ನಾವು -0 ಮೇಲಕ್ಕೆ ಬಂದಿದ್ ನಾವು, -0 ಬಿದ್ದಿದ್ದು ನಾವು. ಆದ್ರೂ ಸಾಕು ನಮ್ಗೆ. ಯಾಕೆ ಅಂತಾರೆ ಇದೆಲ್ಲ ನಮ್ಗೆ ಬೇಕು ಅನಿಸ್ತದೆ ನನಗೆ ಜಾಸ್ತಿ ಅದೇನೆ. ನಾನು ದೇಹನೇ ದಾನ ಮಾಡ್ಬಿಟ್ಟಿದ್ದೀನಿ. ನಾನು ದೇಹ ದಾನ ಮಾಡಿದ್ದೀನಿ. ನನ್ನ ಮಕ್ಕಳದು, ನಮ್ಮ ಮಿಸಸ್, ಇಡೀ ನಮ್ಮ ಕುಟುಂಬದ್ದು ಕಣ್ದಾನ ಮಾಡಿಸಿದ್ದೀನಿ. ನನ್ನ ಮಗ ಚಿಕ್ಕ ಮಗ 1.5 ವರ್ಷದವನು, ಆ ಟೈಮಲ್ಲೇ ನಾನು ಕಣ್ದಾನ ಬರ್ದಿದ್ದೀನಿ. ಸೂಪರ್ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ. ಮೇಡಮ್ ಸರ್ ಏನೋ ತುಂಬಾ ವಿಡಿಯೋಗಳು ನೋಡಿದಾರೆ ಅನ್ಸುತ್ತೆ ನನ್ನ ಪ್ರಕಾರ. ನಿಮ್ಗೆ ಏನ್ ಅನ್ಸುತ್ತೆ ಈಗ ನಿಮ್ಮ ವಸ್ತು ಬಂದಿದ್ದು ಆಶ್ರಮ ನೋಡಿದ್ರಿ? ತುಂಬಾ ಖುಷಿ ಅನಿಸ್ತು. ಮತ್ತೆ ಅವ್ನು ಮಾಡ್ತಿದ್ದೀರಲ್ಲ ತುಂಬಾ ಒಳ್ಳೇದಾಗಲಿ. ದೇವರ ಶಕ್ತಿ ಕೊಡಲಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ನಾವು ಎಷ್ಟು ನಿಮ್ ಜೊತೆಲಿ ಇರ್ಬೇಕು ಅಷ್ಟು ಇರ್ತೀವಿ. ಖಂಡಿತ ಸರ್. ಯಾಕೆ ಅಂದ್ರೆ ಆ ಭಗವಂತ ಕೈ ಬಿಡಲ್ಲ. ಒಳ್ಳೇದ್ ಮಾಡಿದವ್ರಿಗೆ ಯಾರಿಗೂ ಕೈ ಬಿಡಲ್ಲ. ಆದ್ರೂ ಒಳ್ಳೇದ್ ಮಾಡಿರೋಕೆ ಯಾವಾಗ್ಲೂ ಕಲ್ಲೆತ್ಕೊಂಡು ಟೂರಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ ಜನಗಳು. ಉದಾಹರಣೆಗೆ ನಾವೇ ಒಳ್ಳೆ ಮನಸ್ಸಿದ್ದು ಬಿಟ್ರೆ ಅದ್ ಏನ್ ಬೇಕಾದ್ರೂ ಬರ್ಲಿ ಗೆಲ್ಬಹುದು ಅನ್ನೋದು ಉದಾಹರಣೆ. ಖಂಡಿತ ಸರ್. ಅದಕ್ಕೆ ನಾವು ಸ್ಟ್ರಾಂಗ್ ಆಗಿ ನಿಂತ್ಕೋಬಿಟ್ಟಿದ್ದೀವಿ. ಆಕ್ಟಿವ್ ಆಗಿರ್ಬೇಕು, ಅದನ್ನ ನಾನು ಕೇಳ್ತೀನಿ ಅಷ್ಟೇನೆ. ಸೊ ಇವ್ರು ಬಂದು ಡಾಕ್ಟರ್. ಆಕ್ಟಿವ್ ಆಗಿರ್ಬೇಕು. ಯಾವಾಗ್ಲೂ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಏನಾಗುತ್ತೆ ನಿಮ್ಗೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ನಾವು ಕೆಲಸ ಮಾಡಬಾರ್ದು ಅಂತ. ನಾನು ಅಜ್ಜಿ ಫಸ್ಟ್ ಒಂದು ಅರ್ಧ ಗಂಟೆ ಮಾಡಬೇಕು, ಆಕ್ಟಿವ್ ಇರ್ಬೇಕು, ಆಕ್ಟಿವ್ ಆಗಿರ್ಬೇಕು. ಮಲಗಿದಂಗೆ ಮಲಿಕೊಂಡಾಗ ನಾವೇನಾಗುತ್ತೆ ಏನೂ ಮಾಡ್ಲೇಬಾರ್ದು ಅನ್ನೋ ಮೈಂಡ್ ಸೆಟ್ ಬಂದ್ಬಿಡುತ್ತೆ ನಮ್ಗೆ. ನಾವ್ ಯಾವಾಗ್ಲೂ ಆಕ್ಟಿವ್ನೆಸ್ ಬೆಳೆಸ್ಬೇಕು. ನಿಮ್ಮ ಆಶ್ರಮಕ್ಕೋಸ್ಕರನೇ ಏನಾರ ಮಾಡ್ತಾ ಇರ್ಬೇಕು. ಒಂದ್ ಸಣ್ಣ ಕೆಲಸನಾರು ಮಾಡ್ತಾ ಇರ್ಬೇಕು. ಒಂದ್ ದಿವಸ ಕಷ್ಟ ಅನ್ಸುತ್ತೆ, 2 ದಿವಸ ಕಷ್ಟ ಅನ್ಸುತ್ತೆ ನಿಮ್ಗೆ. 1 ವಾರ ಅದನ್ನ ರೂಢಿ ಮಾಡ್ಕೊಳ್ಳಿ ನೀವು ಕೆಲಸ ಮಾಡೋದನ್ನ ಅನ್ಸುತ್ತೆ ಸ್ವಲ್ಪ. ಅವಾಗ ನಿಮ್ಗೆ ದೇವರ ಶಕ್ತಿ ಕೊಡ್ತಾನೆ ನಿಮ್ಗೆ. ಆಗಲ್ಲ ಅಂತಂದ್ರೆ ಅಂತ ಅನ್ಕೋಬೇಕು. ಆ ತರನೇ ಅವರು ಇದ್ ಮಾಡಿರೋದು. ನಾವು ಒಂದು ಕಾಲದಲ್ಲಿ ನಾವೇ ಡಿಪ್ರೆಷನ್ಗೆ ಹೋಗಿದ್ದವರು, ನಮಗ್ ಬೇಡ ಜೀವನ ಅಂತ. ಅದ್ ಹೆಂಗೆ ಭಗವಂತ ಎದ್ದು ಕರ್ಕೊಂಬಂದ್ನೋ ಇವತ್ತು ಈ ಮಠ ನಿಂತಿದ್ದೀವಿ. ನಮ್ ತಾತಂತಾವು ಬರೀ 4 ಕಾಣಿಗೆ ನಾನು ಮಣ್ಣೊಳಗ್ ಬಿತ್ಕೊ ಒದ್ದಾಡ್ತಿದ್ದೆ. ಬರೀ 4 ಕಾಣಿ 25 ಪೈಸಕ್ಕೆ. ಇಷ್ಟೆಲ್ಲ ನಮ್ಗೆ ಯಾಕೆಂದ್ರೆ ಇಂದ್ಲುದೇ ನೆನ್ಸ್ಕೋಬೇಕು ನಾವು. ಇವತ್ತು ಮಾಡಿರೋದಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಅದು. ಹಂಗೆ ಆಕ್ಟಿವ್ ಆಗಿರ್ಬೇಕು ಯಾವಾಗ್ಲೂ. ನಾವು ಮಾಡ್ತಿದೀವಿ, ನಾವು ನಮ್ಗೊಬ್ರು ಆಶಯ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಋಣಿ ಆಗಿರ್ಬೇಕು ಅಂದ್ರೆ ಅಲ್ಪ ಸ್ವಲ್ಪ ಏನಾದ್ರು ಮಾಡಬೇಕು. ನೀವು ಅದನ್ನ ಮೋಟಿವೇಟ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ನಾವ್ ಇವಾಗ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ವಿಡಿಯೋನ 100-200 ಜನ ನೋಡೋರು ಇರ್ತಾರೆ. ಅದ್ರಲ್ಲಿ ಯಾರು ಒಂದ್ 4 ಜನ ಬದಲಾಗ್ಬೋದು, ಅವರು ಇದಕ್ಕೆ ಒಲವು ತೋರಿಸ್ಬೋದು ಅನ್ನೋದೊಂದು ಅಭಿಮಾನದಿಂದ ನಾವ್ ಈ ಕೆಲಸ ಮಾಡ್ತಾ ಇದೀವಿ. ಎಲ್ಲೋದ್ರೂ ಮಾಡ್ತಾ ಇರ್ತೀವಿ. ಇಲ್ಲಿ ಬರ್ಬೇಕಂದ್ರೆ ಮಾದು ಎಷ್ಟೋ ವರ್ಷದ ಆಸೆ, ಅದು ಇವತ್ತು ಕೊಡ್ತು. ಆದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಮದ್ವೆ ದಿನದ ಬಂದಿರಲ್ಲ, ನಮ್ಗೆಲ್ಲರಿಗೂ ಖುಷಿ ಆಯ್ತು. ಬಟ್ ನೋಡ್ ಕೇಳಿಸ್ಕೊಂಡ್ರ ಸ್ವಲ್ಪ ಜನಕ್ಕೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಯಾವಾಗ್ಲೂ ನಮ್ ಮೈಂಡ್ ಸೆಟ್ ನಾವ್ ಯಾವ ತರ ಮಾಡ್ಕೊಂಡಿರ್ಬೇಕಂದ್ರೆ, ಅಯ್ಯೋ ನಂದೇ ಕಷ್ಟ ಅನ್ನೋ ತರ ಇರಬಾರ್ದು. ಕಷ್ಟನ ಬರ್ಲಿ ಬಿಡಿ, ಎದುರಿಸೋ ಶಕ್ತಿ ಕೊಡ್ತಾನೆ ಭಗವಂತ ಅಂತ ಸ್ವಲ್ಪ ಆಕ್ಟಿವ್ ಆಗಿರೋದನ್ನ ಕಲ್ತ್ಕೋಬೇಕು ಎಲ್ಲರೂ ಅಷ್ಟೇ. ನೋಡಿ, ಒಬ್ರು ಕ್ಲಾಪ್ಸ್ ಮಾಡ್ತಾರೆ, ಇನ್ನೊಬ್ರು ಏನು ಸೌಂಡೇ ಬರಲ್ಲ ನಂಗೆ. ಆಯ್ತು, ಇಷ್ಟ ಹೇಳಿದಕ್ಕೆ ನನ್ನನ್ನು ಬೈಕೊಂಬೇಡಿ, ಒಳ್ಳೇದಾಗಿ ಜೋರಾಗಿ ಒಂದು ಕ್ಲಾಸ್ ಬರ್ಲಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಇಬ್ರಿಗೂ. 100 ವರ್ಷ ಹಿಂಗೆ ನೀವು ಚೆನ್ನಾಗಿರಿ. ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು.